ಈ ಆಸ್ತಿ ವಿಚಾರದ ಲೆಕ್ಕಪತ್ರದ ಬಗ್ಗೆ ನನಗೆ ಅವನೇ ತಿಳಿಸಿಕೊಟ್ಟಿದ್ದು. ಹೊಟ್ಟೆಯ ಒಳಗಡೆ ವಿಷ ಇಟ್ಟುಕೊಂಡು ಬಾಯಲ್ಲಿ ಹಸನಾಗಿ ಮಾತನಾಡಿದರೆ ಆಗುವುದೇನಿದೆ? ಹಾವಿಗೆ ನಾವೆಷ್ಟೇ ಹಾಲು ಎರೆದರೂ ಕೂಡ ಅದು ವಿಷ ಕಕ್ಕುವುದನ್ನು ಎಂದಿಗೂ ಬಿಡುವುದಿಲ್ಲ. ಶಾಂತ, ನಾನು ತುಂಬ ಬುದ್ಧಿವಂತನಿದ್ದೇನೆ. ಅವನು ನನ್ನ ಆತ್ಮೀಯ ಗೆಳೆಯ. ನಾನು ಹೇಳಿದಷ್ಟು ಮಾತ್ರ ನೀನು ಕೇಳಬೇಕು. ಹೋಗು, ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಕಾಳಿಂಗ, ಕಾಳಿಂಗ, ಯಾಕೆ ಮೌನವಾಗಿ ಬಿಟ್ರಲ್ಲ? ಮನಸ್ಸಿಗೆ ಬೇಜಾರಾಯ್ತಾ? ಬೇಜಾರೇನಿಲ್ಲ, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ತೆಗೆದುಕೊಳ್ಳಿ ಕಾಫಿ. ಶಾಂತ, ಮನೆ ಕಡೆ ಹುಷಾರು. ನಾವು ತಾಲೂಕ್ ಪಂಚಾಯತ್ ಕೆಲಸ ಇದೆ, ಹೋಗಿ ಬರ್ತೇವೆ. ಹಾ ಕಾಳಿಂಗ, ಬನ್ನಿ ಹೋಗೋಣ. ತಂದೆ ಮಲ್ಲಿಕಾರ್ಜುನ, ಇದೆಂಥ ಸ್ನೇಹ ಸಂಬಂಧ ಬೆಳೆಯಿತು ನಮ್ಮ ಯಜಮಾನ್ರಿಗೆ. ಈ ಕೆಟ್ಟ ಹೊಳು ಕಾಳಿಂಗನ ಗುಣ ಎಂಥದ್ದು ಅಂತ ಇವರಿಗೆ ಗೊತ್ತಾಗೋದಿಲ್ಲವೇ? ಮುಂದೆ ಹೇಗೆ ತಂದೆ ನನ್ನ ಜೀವನದ ಗತಿ? ಶಾಂತ, ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ಬ್ರಹ್ಮ ಬರಹ ಬದಲಾಗುವುದಿಲ್ಲ ಕಣಿ. ಈ ನಿನ್ನ ಕಣ್ಣೀರು ಒರೆಸಿಕೊಂಡು ಕಣ್ತುಂಬಿ ನೋಡಮ್ಮೆ ನನ್ನನ್ನು. ನಿನಗೆ ಬಂದ ದುಃಖ ಬದಲಾದರೂ ಆಗ್ಬೋದು. ಏ ನೀಚ, ನೀನ್ ಯಾಕೆ ಇಲ್ಲಿ? ಶಾಂತ ಎಂಬ ಅಪರೂಪದ ಕರ್ಪೂರದ ಗೊಂಬೆ ಎಲ್ಲಿರುತ್ತದೆಯೋ ಅಲ್ಲಿ ನಾನಿದ್ರೇನೆ ಅದಕ್ಕೆ ಚಂದ. ಎಲ್ಲ ಭಂಡ, ನನ್ನ ಗಂಡನಿಗೆ ಸುಳ್ಳು ಕಾಗದ ಪತ್ರದ ನೆಪ ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿ ನಂಬಿದರಿಗೆ ದ್ರೋಹ ಮಾಡೋ ನೀನೊಬ್ಬ ಮಿತ್ರ ದ್ರೋಹಿ. ನೀನು ಮಿತ್ರ ದ್ರೋಹಿ? ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರ ದ್ರೋಹಿ? ನೀನು ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ನನ್ನ ರೂಪಕ್ಕೆ ಕಣ್ಣು ಹಾಕುವ ನೀನೊಬ್ಬ ಕಳ್ಳ ಕಾಕರ. ನೀನು ಕಳ್ಳ ಕಾಕರ? ಸತ್ಯವನ್ನೇ ನುಡಿದೆ ಶಾಂತ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕದ ಪ್ರಾಣಿ ಎಂದರೆ ಅದು ಒಂದೇ ಇರೋದು, ಅದೇ ನೀ ಎತ್ತಿನ ನಾಯಿ. ಅದೊಂದನ್ನು ಬಿಟ್ಟು ಉಳಿದವರೆಲ್ಲ ಎಂಜಲ ತಿನ್ನುವವರೇ ಇದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಟೆದ ಬುಗುರಿಯಂತೆ ತಿದ್ದಿ ತೀಡಿ ಮಾಡಿದ ಈ ನಿನ್ನ ಮೈ ಮಾಟದ ಸವಿರುಚಿಯನ್ನು ಉಂಡು ಹೋಗಲಿಕ್ಕೆ ಬಂದಿದ್ದೇನೆ. ಸುಮ್ಮನೆ ನೀ ಪ್ರಲಾಪ ಮಾಡಿದೆ, ನಿನ್ನ ಮೈಮನ ಒಪ್ಪಿಸು. ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನನ್ನು ಹೊತ್ತಬೇಕಾಗುತ್ತದೆ. ಎಚ್ಚರ. ನೀನು ನನ್ನ ಶೀಲ ಶೃಂಗಾರವನ್ನು ನುಂಗಿ ಬಿಡುವಿಯ? ಎಲ್ಲೋ ಮೂರ್ಖ, ನಿನ್ನಂತೆ ಹೆಣ್ಣಿನ ಶೀಲ ಶೃಂಗಾರವನ್ನು ನುಂಗಲು ಬಂದ ಆ ಚಂಡ ಮುಂಡರು ತಮ್ಮ ರುಂಡವನ್ನೇ ಕಳೆದುಕೊಂಡರು ಆ ಚಂಡಿ ಚಾಮುಂಡಿ ದೇವಿ ಕೈಯಲ್ಲಿ. ಹಾಗೆ ನೀನು ಕೂಡ ಹಠವಿಡಿತು ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ. ಆದ್ರೆ ನೀನಿಟ್ಟ ಕಾಲನ್ನು ಕಡಿದು ಹಾಕಿ ನಿನ್ನ ಚಂಡನ್ನು ಇಲ್ಲೇ ಕೆಡವುತ್ತೀನಿ. ಎಚ್ಚರ. ಎಚ್ಚರ? ಅದು ಈ ಕ್ರಿಮಿನಲ್ ಕಿರಿಯಾತಕನಿಗೆ ಎಚ್ಚರ? ಶಾಂತ, ನಾನಾರು ಗೊತ್ತೇ? ನರನಾಗರ ಎಂಬ ಕಾಳಿಂಗ ವಾಸಕ್ಕೆ ವಂಶದಲ್ಲಿ ಹುಟ್ಟಿದವನು. ಅರ್ಜುನನ ಘಟವರಿಸಲು ಬಬ್ರುವನ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಸಮುದ್ರದ ತಳದಿಂದ ಕೃಷ್ಣನ ಪಾದದಿಂದ ನೆತ್ತಿಗೊತ್ತಿಸಿಕೊಂಡವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನನ್ನು ಹೆಡೆ ಎತ್ತಿ ಕಚ್ಚಿಕೊಂದು ಮಹಾಭಾರತಕ್ಕೆ ಹೆಸರಾದವನು. ಏನು ನಿನಗೆ ಹೆಚ್ಚಾಗಿ ಹೇಳಬೇಕೆಂದರೆ ಈ ಪೃಥ್ವಿಯನ್ನೇ ಹೆಡೆಯಲ್ಲಿ ಹೊತ್ತು ನಿಂತವನು. ಆಡಂಬರದ ಮಾತಿನಿಂದ ಕಿರುಚಿಬೇಡವೋ ಮೂಢ. ನಿನ್ನ ಹೆಸರಿನವರ ಸಾಹಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಮಾಯಣದಲ್ಲಿ ಆ ರಾವಣನ ಮಗ ರಾಮ ಲಕ್ಷ್ಮಣನ ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು
ನಿನ್ನ ಸರ್ಪವನ್ನು ಆಕಾಶದೆತ್ತರ ಎತ್ತಿ ಒಯ್ದುದು ನಿನಗೆ ನೆನಪಿಲ್ಲವೇ? ಮರ್ಯಾದಿಂದ ಕಾಲ್ ಕೀಳು ಈ ಮನೆಯಿಂದ. ಅದೆಂದಿಗೂ ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು, ಮಾನದಿಂದ ಮತಿಗೆಟ್ಟು, ಮತಿಹೀನನಾಗಿ ನಿನ್ನ ಯೋನಿ ಎಂಬ ಬಾಳ ದೋಣಿ ಹತ್ತಿ ಸಂತಾನದ ಸಾಗರ ಧುಮುಕಿಸಿ ನಡ ಸೇರಬೇಕೆಂದು ಬಂದಿದ್ದೇನೆ. ಸುಮ್ಮನೆ ನಿನ್ನ ಮೈಮನ ಒಪ್ಪಿಸು, ಇಲ್ಲವಾದರೆ ನಿನ್ನನ್ನು ಹೊತ್ತೊಯ್ಯಬೇಕಾಗುತ್ತದೆ. ಏ ಕಾಳಿಂಗ, ವ್ಯರ್ಥವಾಗಿ ಮಾತನಾಡಿ ಈ ಸಮರ್ಥ ಹೆಣ್ಣಿನ ಶೀಲವನ್ನು ಬಯಸಬೇಡ. ಬಯಸಿ ಹುಚ್ಚನಾಗಬೇಡ. ನಾನು ಮದುವೆ ಆದ ಗಂಡುಳ್ಳ ಗರತಿ. ಗಂಡುಳ ಗರತಿ ಇದ್ದರೂ ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಕಣ್ಣೀರಿನ ಗೋಳು ಶಾಂತ. ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಶಾಂತ. ಬಾಯಿ ಮುಚ್ಚೋ ತಾಯಿ ಗಂಡ. ನನ್ನ ಕರುಳಿಗೆ ತಾಳಿ ಕಟ್ಟಿರುವ ನನ್ನ ದೇವರಿಗೆ ಷಂಡನೆಂದು ಬೊಗಳಿದೆಯಲ್ಲ, ಬೊಗಳಿದ ನಿನ್ನ ಬಾಯಿಗೆ ಮೆಟ್ಟಿನಿಂದ ಹೊಡೆಯುವೆ. ಬಾರೋ ಮುಂದಕ್ಕೆ. ಮೆಟ್ಟನ್ನು ಎತ್ತಿ ಬೊಟ್ಟು ಮಾಡಿ ತೋರಿಸುವ ಹೆಣ್ಣೆ, ಈಗ ನಿನ್ನ ಶೀಲ ಸವೆಯದೆ ಬಿಡಲಾರೆ. ಬಾ. ಕಂದವಿದೆಕೋ ಮಾಂಸವಿದೆಕೋ ರಕ್ತವಿದೆಕೋ ಗುಂಡಿಗೆಯರಿ. ಶಾಂತ, ಈಗಲಾದರೂ ಅರ್ಥವಾಯ್ತಾ ಈ ಕಾಳಿಂಗ ಎಂತ ವಿಷ ಸರ್ಪ ಎಂದು? ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಈಗ ಕೂಗಿಕೋ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎಂದು. ಈ ಚದುರಂಗದಾಟ ನಿನಗಾಯಿತೆ ಹರಿಯದ ಶಾಪ, ಯಾರೋ ಮಾಡಿದ ಪಾಪ ನಿನಗಾಯಿತೆ ಕಡು ಶಾಪ. ಶೀಲವೇ, ಈ ನನ್ನ ಶೀಲವೇ ಹಾಳಾಗಿ ನಾನೀಗ ಯಾರು ಮುಟ್ಟದ ಮಡಿಕೆ, ಯಾರು ಮುಟ್ಟದ ಒಡೆದು ಚೂರಾಗಿ ಹೋದ ಮಡಿಕೆ. ಅಮ್ಮ, ಗಂಗಮ್ಮ, ಯಾಕಮ್ಮ ಯಾಕಮ್ಮ ನನಗೆ ಜನ್ಮ ನೀಡಿದೆ? ಆ ಕಾಳಿಂಗನಿಂದ ಈ ನನ್ನ ಶೀಲವೇ ಸರ್ವನಾಶ ಆಗಿ ಹೋಗ್ಲಿ ಅಂತ ಜನ್ಮ ನೀಡಿದೆಯಾ? 10 ವರ್ಷದಿಂದ ನನ್ನ ಗಂಡನಿಂದ ಏನು ಸುಖ ಕಾಣದಿದ್ರು ಕೂಡ ಈ ನನ್ನ ಶೀಲವನ್ನು ಕಾಪಾಡಿಕೊಂಡು ಬಂದಿದ್ದೆ. ಆದ್ರೆ ಇವತ್ತು ಆ ಕಾಳಿಂಗ ನನ್ನ ಶೀಲವನ್ನೇ ಹಾಳು ಮಾಡಿ ಈ ವಿಷಯವೇನಾದ್ರೂ ನನ್ನ ಗಂಡ ಮೈದನಿಗೆ ಗೊತ್ತಾದ್ರೆ 10 ಸೆಕೆಂಡಿನಲ್ಲಿ ನಡೆದು ಹೋಗುವುದು ಆ ಕಾಳಿಂಗನ ಕೊಲೆ. ಆದ್ರೆ ಶೀಲ ಕಳೆದುಕೊಂಡಿರೋ ನಾನು ಈ ಭೂಮಿ ಮೇಲೆ ಜೀವಂತವಾಗಿರಬಾರ್ದು. ಇಲ್ಲ ಇಲ್ಲ, ನಾನು ಈ ಭೂಮಿ ಮೇಲೆ ಬದುಕಬಾರ್ದು. ಇಲ್ಲ. ಅತ್ತಿಗೆ ಅತ್ತಿಗೆ ಬಾರಪ್ಪ ಮೈಥುನ, ಈಗ ಬಂದೇನು? ಇದೇನಪ್ಪ, ಒಂದು ವಾರದ ಪರ್ಯಂತ ಮನೆ ಬಿಟ್ಟು ಹೋಗುದಂದ್ರೆ ಹೇಗಪ್ಪ? ಇದೇನಪ್ಪ ನಿನ್ನ ಕೊಳಲಿ ಚಿನ್ನದ ಪದಕ? ಅತಿಗೆ ಅದು ಒಂದು ದೊಡ್ಡ ದುರಂತ ಐತಿ. ಮಾನ್ಯ JCB ದುರಂತದಲ್ಲಿ ಆ ಗೌಡನನ್ನು ಹೊಡೆದೋಡಿಸಿ ಕಾರಣಕ್ಕೆ ಪೊಲೀಸರು ನನ್ನನ್ನು ಕರೆದುಕೊಂಡು ಹೋಗಿ ಸನ್ಮಾನ ಮಾಡಿದರಮ್ಮ. ಆಯ್ತು, ಈ ನಿನ್ನ ಶೌರ್ಯವನ್ನು ಎಷ್ಟು ಹೊಗಳಿ ಕೊಂಡಾಡಿದ್ರೂ ಕಡಿಮೆನೆ. ನಿನ್ನ ಶೌರ್ಯಕ್ಕೆ ನಿಜವಾದ ಸತ್ಯ ಗೊತ್ತಾದ್ರೆ
1000 ಜನ ಶೂರಾದಿ ಶೂರರು ಬಂದರೂ ಕೂಡ ನೀನು ಕಲ್ಲಿ ಎಸಿದ್ದೀಯ. ಆದ್ರೆ ಅತ್ತಿಗೆ ಅಪಸರದ ಮಾತೇಕೆ ಅತ್ತಿಗೆ? ಯಾಕಮ್ಮ ಈ ನನ್ನ ಕಣ್ಣಲ್ಲಿ ಕಣ್ಣೀರು? ಯಾರಿಂದ ಅದು ಏನಾದ್ರು ತೊಂದರೆ ಆಗಿದೆಯಾ ಹೇಳಮ್ಮ. ಅಂತವ್ರ ದರನೇ ಎಳೆದು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಹಾಕ್ತೀನಿ ತಾಯಿ. ಹಾಗೇನಿಲ್ಲಪ್ಪ, ಯಾಕೋ ನನ್ನ ಹೆತ್ತವರ ನೆನಪಾಯ್ತು ಅಷ್ಟೇ. ನನ್ನ ತಂದೆಗೆ ನಿನ್ನಂಥ ಶೂರರು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ಅವರ ನೆನಪಾಗಿ ಕಣ್ಣೀರಿಟ್ಟೆ ಅಷ್ಟೇ ಅಪ್ಪ. ಅತ್ತಿಗೆ ನಿಮ್ಮ ಹುಡಿಯಲ್ಲಿ ಹಾಕ. ಏನಿಲ್ಲಪ್ಪ, ಕಟ್ಟಿಗೆ ತರಬೇಕು ಅಂತ ಹೋಗ್ತಾ ಇದ್ದೆ ಅಷ್ಟೇ. ಅತ್ತಿಗೆ ಸುಳ್ಳು ಹೇಳ್ಬೇಡ. ದಿನಾಲು ಹೊಲಕ್ಕೆ ಹೋಗಿ ಕಟ್ಟಿಗೆ ತರೋನು ನಾನು. ನೀ ಯಾಕೆ ಹೋಗುತ್ತೀಯಾ? ನೀನು ಒಳಗಂಡಿ ಅಮ್ಮ, ನೀನು ಒಳಗಂಡಿ. ಅತ್ತಿಗೆ ಏನಿದು ನಿನ್ನ ಕೈಯಲ್ಲಿ ರಕ್ತ? ಒಡೆದ ಬಳೆಗಳ ಚೂರು ನಿನ್ನ 2 ಕೈಗಳಲ್ಲಿ ಚೂರಿದ ಬಳೆಗಳ ಗೆರೆಗಳು ಕಾಣುತ್ತಿವೆ. ಇದ್ಯಾವ ಮುಸುಕಿನ ಅತ್ತಿಗೆ ಇದೇನ ಆಚಾರ್ಯ ಅಂತ ಏನು ಆಯ್ತಂತ ಹೇಳು ಅತ್ತಿಗೆ, ಹೇಳು. ಏನೂ ಇಲ್ಲಪ್ಪ, ಅಂಥದ್ದು ಏನೂ ಆಗಿಲ್ಲ. ನೀನು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನೂ ಆಗಿಲ್ಲಪ್ಪ. ಅದೇನು ಅತ್ತಿಗೆ ಮೈದನವರು ಗುಣಗುಣ ಮಾತನಾಡುತ್ತಿದ್ದಾರಲ್ಲ? ಹಾ ಅತ್ತಿಗೆ ಅಮ್ಮ ತೆಗೆದುಕೊಳ್ಳಿ. ಅಮ್ಮ ನಾನು ಇಂದು PS ಆಗಿದ್ದೇನಮ್ಮ. ನಿನಗೆ ತುಂಬಾ ಸಂತೋಷ ಅಲ್ಲಮ್ಮ? ಸಂತೋಷವಾಯ್ತಪ್ಪ, ತುಂಬಾನೇ ಸಂತೋಷವಾಯ್ತು. ನೀನು ಸಾಹೇಬನು ಹೌದು, ಸುಬೇದಾರನೂ ಹೌದು. ಒಟ್ಟಿನಲ್ಲಿ ಇದೆಲ್ಲ ನಮ್ಮ ಭಾಗ್ಯವೇ ಸರಿ. ಅತ್ತಿಗಮ್ಮ ಅದೇಕೋ ದಿನ ಇರೋ ಥರ ಇಂದಿಲ್ಲವಲ್ಲಮ್ಮ. ಅದೇಕೋ ಮಕ ಸಪ್ಪಗ ಮಾಡಿದಿರಿ, ಕೂದಲು ಒಂಥರ ಬಾಚಿವಿರಿ. ಯಾಕಮ್ಮ ಇದ್ಯಾವ ನಿನ್ನ ಚಿಂತೆ? ಹೌದು ಅತ್ತಿಗೆ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ನಗು ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಬಳೆಯಲ್ಲಿ ಬಾಚಿದ ಎಲೆಗಳು ಕೂದಲಿಲ್ಲ. ಅದೇನಾಯ್ತು ಹೇಳಮ್ಮ ಅತ್ತಿಗೆ, ಹೇಳು. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ಏನಾದರೂ ದುರಂತ ಸಂಭವಿಸಿದರೆ ಹೇಳತ್ತಿಗೆ ಅವರನ್ನು ಕದನೆ ಕುದಿಯುತ್ತಿರುವ ಕಲ್ಪಾದ್ಯ ರಸದಲ್ಲಿ ಬೆಸೆದು ಹಾಕಿ ಬಿಡುತ್ತೇವೆ. ಅತ್ತಿಗೆ ಬೆಸೆದು ಹಾಕಿ ಬಿಡುತ್ತೇವೆ. ಹಾಗಾದ್ರೆ ಸತ್ಯವಾಗ್ಲೂ ಈ ನನ್ನ ಮಾತನ್ನು ನಡೆಸಿಕೊಡ್ತೀರೇನಪ್ಪ? ಅನುಮಾನ ಏಕೆ ಅತ್ತಿಗೆ? ಸತ್ಯವಾಗಲು ನಡೆಸಿಕೊಡುತ್ತೇನೆ. ಅದು ಏನಂತ ಹೇಳು ಅತ್ತಿಗೆ. ಬೀಸುವ ಗಾಳಿ ಮೇಲೆ ಆನೆ. ಅತ್ತಿಗೆ ಉದಯಿಸುವ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಬೇಗ ಹೇಳತ್ತಿಗೆ, ಯಾಕೆ ಈ ನಿನ್ನ ಮೌನ? ಒಂದರಲ್ಲಿ ಒಂದನ್ನು ಹೇಳುವೆ, ಅದಕ್ಕೆ ಕಾಲಕ್ಕೆ ತಕ್ಕಂತೆ ನೀವು ಉತ್ತರ ಕೊಡಬೇಕು. ಏನೂ ಇಲ್ಲಪ್ಪ, ಬೆಕ್ಕು ನೆಲುವಿಗೆ ಹಾರಿ ಹಾಲು ಕುಡಿಯಲು ಹೋಗಿತ್ತು. ಅದನ್ನು ಉಶ್ ಅಂತ ಹೊಡೆಯಲು ಹೋಗಿ ಕೆಳಗಡೆ ಜಾರಿ ಬಿದ್ದೆ. ಅದಕ್ಕೆ ಬಳೆಗಳು ಒಡೆದು ಗೆರೆಗಳು ಹಾಕಿವೆ ಅಷ್ಟೇ. ಅತ್ತಿಗೆ ಎಂತ ನಕಲಿ ಅಮ್ಮ ನೀನು. ಆ ಉತ್ತರ ಇನ್ನೊಮ್ಮೆಂತಿ, ಆ ಉತ್ತರ ಇನ್ನೊಮ್ಮೆಂತಿ. ಏನಮ್ಮ ಇನ್ನ ಹುಡುಗಾಟ? ಇರ್ಲಿ ನಡಿಯಮ್ಮ, ಹೊಟ್ಟೆ ತುಂಬಾ ಹಸಿದಿದೆ, ಊಟ ಕೊಡ್ ನೋಡಿ. ಆಯ್ತು ನಡೀರಪ್ಪ.